ವೀಕ್ಷಕರೇ, ಇವತ್ತು ಒಂದು ಒಳ್ಳೆ ಗಳಿಗೆ ನಮ್ಮ ಜೊತೆ ಡಾಕ್ಟರ್ ನಾಗಭೈರವಿ ಅಘೋರಿನಾಥ್ ಅವರಿದ್ದಾರೆ. ಇವರು ತುಂಬ ದೊಡ್ಡ ಸಾಧಕರು, ಹಾಗೆ ನಮ್ಮ ಗುರುಗಳು ಅಂತಲೂ ಹೇಳ್ಬೋದು, ವೆಲ್ವಿಷರ್ಸು. ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಅವರು ಬಂದು ನಮಗೆ ಆಶೀರ್ವದಿಸಿ ಇವತ್ತು ನಮ್ಮ ವಾಹಿನಿಯ ಉದ್ಘಾಟನೆ ಮಾಡಿಕೊಟ್ಟಿದ್ದಾರೆ. ಹಾಗೆ ಇವತ್ತು ನಮ್ಮ ಡಾಕ್ಟರ್ ನಾಗಭೈರವಿ ಅಘೋರಿ ಅಮ್ಮನವರ ಸ್ವರ್ಣಾಸ್ತ್ರದಿಂದ ನಮ್ಮ ಚಾನಲ್ನ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ, ಚಾನಲ್ ಇನಾಗ್ರೇಟ್ ಮಾಡ್ತಾಯಿದ್ದೀವಿ. ಇದಕ್ಕೆ ಭಾಗಿಯಾಗಿ ನಮ್ಮ ಡಾಕ್ಟರ್ ವೈ ಶ್ರೀನಿವಾಸ್ ಅವರು ಹಾಗೂ ಅಸ್ತ್ರ ತಂಡದ ಮುಖ್ಯಸ್ಥರಾದ ನಾಗರಾಜ್ರವರು, ಆಮೇಲೆ ಅವರ ತಂಡ ಎಲ್ಲ ಇಲ್ಲಿ ಭಾಗವಹಿಸ್ತಾ ಇದ್ದೀವಿ. ನಾವು ತುಂಬ ಕೃತಜ್ಞತೆಗಳಿಂದ ಇವತ್ತು ನಾಗಭೈರವಿನಾಥ್ ಅವ್ರ ಕೈಯಿಂದ ನಮ್ಮ ಚಾನಲ್ನ ಆನ್ ಮಾಡಿಸ್ತಾ ಇದ್ದೀವಿ. ಕೌಂಟ್ ಡೌನ್ ಸ್ಟಾರ್ಟ್ ಆಗುತ್ತೆ. ಅಮ್ಮ ದಯವಿಟ್ಟು ಒಂದು ಈ ಎಂಟರ್ ಬಟನ್ ಪ್ರೆಸ್ ಮಾಡಿ. ಸೊ ನಮಸ್ಕಾರ ವೀಕ್ಷಕರೇ, ಇವತ್ತು ಅಮ್ಮನವರು ಒಂದೆರಡು ಹಿತವಚನಗಳನ್ನ ಮಾತಾಡಿ ನಮ್ಮ ಚಾನಲ್ನ ಆನ್ ಮಾಡಬೇಕು, ಆನ್ ಮಾಡಿದ್ದಾರೆ. ಅವರ ಒಂದು ಆಶೀರ್ವಾದ ನಮ್ಮ ಚಾನಲ್ಗೆ ಸಿಕ್ಕಿದೆ. ಹಾಗೆ ನಮ್ಮ ಚಾನಲ್ನ ಮುಖ್ಯಸ್ಥರಾದಂಥ ಡಾಕ್ಟರ್ ವೈ ಶ್ರೀನಿವಾಸ್ ಅವರು ಮೊದಲನೇ ಬಾರಿ ಸ್ಕ್ರೀನಲ್ಲಿದ್ದಾರೆ ಓಪನಿಂಗಲ್ಲಿ. ಸೊ ಅವರ ಒಂದೆರಡು ನುಡಿಗಳನ್ನ ಕೂಡ ನಾವು ಈ ಮೂಲಕ ಪ್ರಜೆಗಳಿಗೆ ತಿಳಿಸುವಂಥ ಪ್ರಯತ್ನ ಮಾಡ್ತಾಯಿದ್ದೀವಿ. ಬನ್ನಿ ವೀಕ್ಷಕರೇ, ನಮ್ಮ ಅಘೋರಿ ಮಾತಾ ಅವರು ಏನು ಹೇಳ್ತಾರೆ, ನಮ್ಮ ಬಗ್ಗೆ ಏನು ಮಾತಾಡ್ತಾರೆ ಅನ್ನೋದು ತಿಳ್ಕೊಳ್ಳೋಣ. ಅಮ್ಮ. ಆದೇಶ ಆದೇಶ ಆದೇಶ್ ಶತನಮೋ ಆದೇಶ್ ಗುರುಜಿ ಕೋ ಆದೇಶ್. ನಾನು ಅಘೋರಿ ಕಾಶಿಯಿಂದ ಬಂದಿರೋದು. ಅಘೋರಿ ಡಾಕ್ಟರ್ ಭೈರವಿ ನಾಗಭೈರವಿನಾಥ್ ಆಗರ್ಭನಾಥ್ ಅಘೋರಿ. ಈ ನಮ್ಮ ಮುಖ್ಯಸ್ಥರಾದಂತಹ ವೈ ಶ್ರೀನಿವಾಸ್ ಅವರಿಗೆ ನಮ್ಮ ಆಶೀರ್ವಾದ ನೀಡುತ್ತಾ, ಮತ್ತು ನಮ್ಮ ರವಿ ಅವ್ರಿಗೂ ನಾವು ಆಶೀರ್ವಾದ ನೀಡುತ್ತಾ, ಈ ಒಂದು ನಾಗರಾಜ್ ಅವರು ಸಹ ಈ ಒಂದು ಚಾನಲನ್ನು ಒಂದು ಉದ್ಘಾಟನಾ ಸಮಾರಂಭ ಇಟ್ಕೊಂಡು ಇವು ಚಾನಲ್ಗೆ ಬೆನ್ನೆಲುಬಾಗಿ ನಿಂತಿದ್ದಾರೆ. ಸೊ ಅವ್ರಿಗೂ ಸಹ ನಮ್ಮ ಆಶೀರ್ವಾದ ನೀಡ್ತಾ ಇದ್ದೀನಿ. ಇವತ್ತು ಒಂದು ಶುಭ ಗಳಿಗೆ ಏನು ಅಂತಂದರೆ 75ನೇ ವರ್ಷದ ಅಮೃತ ಮಹೋತ್ಸವ ಸ್ವಾತಂತ್ರ್ಯ ದಿನಾಚರಣೆಯ ದಿನ ಒಂದು ಒಳ್ಳೆ ಕೆಲಸ ನಾನು ಇಲ್ಲಿ ಹಮ್ಮಿಕೊಂಡು ಒಂದು ಅಸ್ತ್ರ ನ್ಯೂಸ್ 24x7 ಅನ್ನೋ ಒಂದು ಚಾನಲ್ನ ಓಪನ್ ಮಾಡ್ತಿದ್ದಾರೆ. ಸೊ ಈ ಚಾನಲ್ನ ಓಪನ್ ಮಾಡಿ ಉದ್ಘಾಟನೆ ಮಾಡೋವಂತಹ ಒಂದು ಸುವರ್ಣ ಅವಕಾಶ ನನಗೆ ಸಿಕ್ಕಿರೋದು ನನಗೆ ಒಂದು ತುಂಬ ಖುಷಿ ಆಗ್ತಿದೆ. ಯಾಕೆ ಅಂತಂದರೆ ಅಘೋರಿಗಳು ಕೈಯಲ್ಲಿ ಯಾವುದೇ ಕೆಲಸ ಮಾಡ್ಸೋಕ್ಕೆ ಜನ ಹೆದರ್ತಾರೆ. ಅಘೋರೀಸ್ ಅಂದ್ರೇ ಭಯ ಪಡ್ತಾರೆ. ಈಗ ನಾವು ಅಘೋರಿಗಳು ಈಗ ನಾಡಿಗೆ ಬಂದಿರತಕ್ಕಂಥದ್ದು ಯಾಕೆ ಅಂತಂದರೆ ಇಲ್ಲಿ ಜನಗಳ ಈಗ ಒಂದು ಈಗ ಇತ್ತೀಚೆಗೆ ಬಂದಂತಹ ಕೊರೋನಾ ಪ್ರಾಬ್ಲಮ್ ಆಗಿರ್ಬೋದು, ಅಥವಾ ಒಂದು ಸೈಂಟಿಫಿಕಲಿ ಏನೇನು ತೊಂದರೆ ಆಗ್ತಿದೆ ಅದನ್ನೆಲ್ಲನೂ ಸಹ ನಾವು ಒಂದು ಶಕ್ತಿ ಮುಖಾಂತರ, ಒಂದು ತಪಸ್ಸಿನ ಮುಖಾಂತರ ಜನಗಳಿಗೆ ನಾವು ಒಳ್ಳೇದು ಮಾಡಬೇಕು ಅಂತ ಬಂದಿದ್ದೀವಿ. ಸೊ ಆಗ ಕೆಲಸದಲ್ಲಿ ಮಧ್ಯದಲ್ಲಿ ನನಗೆ ಈ ಅಸ್ತ್ರ ನ್ಯೂಸ್ ಚಾನಲ್ನ ಉದ್ಘಾಟನೆ ಮಾಡಿಸಿದ್ದು. ಈ ಚಾನಲ್ಗೆ ಅಘೋರಿಗಳಿಗೆ ಕೇಳಿರ್ಬೋದು ನೀವು, ಸಮಾಧಿ ಇಲ್ಲ, ಘೋರಿ ಇಲ್ಲ, ಮತ್ತು ಸಾವಿಲ್ಲ ಅಂತ. ಅದೇ ರೀತಿ ನಮ್ಮ ಅಸ್ತ್ರ ನ್ಯೂಸ್ ಚಾನಲ್ಗೂ ಸಹ ಚಿರಂಜೀವಿಯಾಗಿ ಇದು ತಲತಲಾಂತರವಾಗಿ ಇದು ಮೆರೀಲಿ, ಒಳ್ಳೆಯ ಹೆಸರು ಮಾಡಲಿ, ಮತ್ತು ಇದು ನ್ಯಾಷನಲ್ ಚಾನಲ್ ಆಗಿ ಮುಂದುವರಿಲಿ. ಎಲ್ಲರಿಗೂ ಸಹ ಈ ಚಾನಲ್ನಿಂದ ಒಳ್ಳೆಯದ ಒಂದು ಅವಕಾಶ ಸಿಕ್ಕಿ ಒಳ್ಳೆ ವಿಚಾರಗಳು ತಲುಪಲಿ ಅಂತ ಹೇಳಿ ಎಲ್ಲ ಜನತೆಗೂ, ಕನ್ನಡ ನಾಡಿನ ಸಮಸ್ತ ಜನತೆಗೂ, ಮತ್ತು ನಮ್ಮ ದೇಶದ ಸಮಸ್ತ ಜನತೆಗೂ, ನಮ್ಮ ಪ್ರಪಂಚದ ಸಮಸ್ತ ಜನತೆಗೂ ಸಹ ನಾನು ಒಳ್ಳೆಯ ಒಂದು ಆಶೀರ್ವಾದ ನೀಡಿ ಒಂದು ವಿಶ್ ಮಾಡಿ ಆ ಮಹಾದೇವನ ಕಾಲಭೈರವನ ಆಶೀರ್ವಾದ ಎಲ್ರಿಗೂ ಸಿಗಲಿ ಅಂತ ಹೇಳಿ ನಾನು ಇವ್ರಿಗೆಲ್ಲ ಶುಭ ಹಾರೈಸಿದ್ದೀನಿ. ಕಂಗ್ರ್ಯಾಚುಲೇಷನ್ಸ್ ಎಲ್ರಿಗೂ ಸಹ, ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ. ಆದೇಶ್ ಆದೇಶ್ ಆದೇಶ್.
ಅಮ್ಮ, ಹಾಗೆ ನೀವು ಹೇಳ್ತಾ ಇದ್ರಿ ಕಾಶಿ ಅಘೋರಿಗಳಿಗೆ ಸಾವಿಲ್ಲ ಸಮಾಧಿ ಇಲ್ಲ ಅಂತ. ಈ ಮೂಲಕ, ಈ ಒಂದು ಕಾರ್ಯಕ್ರಮದ ಮೂಲಕ, ಇದು ಮೊದಲನೇ ಕಾರ್ಯಕ್ರಮ ಆಗಿರೋದ್ರಿಂದ ನಮ್ಮ ಚಾನಲ್ನಲ್ಲಿ ನಿಮ್ಮದೇ ಆದ ಜರ್ನಿಯ ಬಗ್ಗೆ ಒಂದು ಎರಡು ಅನುಭವ ಮಾತುಗಳನ್ನ ನಮ್ಗೆ ಹೇಳಿದಾಗ, ಅಂದರೆ ಏನಾಗಿದೆ, ಅಘೋರಿಗಳು ಅಂದರೆ ಒಂದು ಬೇರೆಯೇ ಅರ್ಥದಲ್ಲಿ ನೋಡೋವಂಥ ಒಂದು ಸಮಾಜದಲ್ಲಿ ನಾವಿದ್ದೀವಿ. ಹಾಗೆ ಅಘೋರಿಗಳು ಅಂದಿದ ತಕ್ಷಣ ಭಯ ಬೀಳುವಂಥ ಜನ ಜಾಸ್ತಿ ಇದ್ದಾರೆ ಭಕ್ತಿಗಿಂತ ಹೆಚ್ಚಾಗಿ. ಸೊ ನಿಮ್ಮ ಒಂದು ಸಣ್ಣ ಪರಿಚಯ, ಅಂದರೆ ನಿಮ್ಮ ಜೀವನ ನಡೆದು ಬಂದ ಹಾದಿ, ನೀವು ಅಘೋರಿ, ನಿಮ್ಮ ಸಾಧನೆಗಳು, ಅದರ ಬಗ್ಗೆ ಒಂದು ಸಣ್ಣ ಪರಿಚಯ ಕೊಟ್ಟರೆ ನಮ್ಮ ಜನಕ್ಕೆ ಪರಿಚಯ ಆಗುತ್ತೆ, ಆ ಒಂದು ಭಯ ಹೊಟ್ಟೋಗುತ್ತೆ, ಅಘೋರಿಗಳ ಮೇಲೆ ಒಂದು ಭಕ್ತಿ ಬರುತ್ತೆ. ಅಂದರೆ ಮಹಾದೇವನ ಇನ್ನೊಂದು ಸ್ವರೂಪ ಅಘೋರಿಗಳು ಅನ್ನೋದನ್ನು ನಾವು ಕೇಳಿದ್ದೀವಿ, ಓದ್ಬಿಟ್ಟಿದ್ದೀವಿ. ಆದರೆ ನಿಮ್ಮ ಬಾಯಲ್ಲೇ ಆ ಒಂದು ಪದಗಳನ್ನ ಹೇಳಿದಾಗ ಅವ್ರಿಗೊಂದು ಕಾನ್ಫಿಡೆನ್ಸ್ ಬರುತ್ತೆ ಅಂತ. ಒಳ್ಳೆ ಪ್ರಶ್ನೆ ಕೇಳಿದ್ರು. ಏನಂತಂದರೆ ಅಘೋರಿಗಳು ಅಂತಂದರೆ ಎಲ್ಲರೂ ಭಯ ಪಡ್ತಾರೆ. ಈಗ ಜನಗಳಿಗೆ ಒಂದು ಸಾಮಾನ್ಯವಾಗಿ ಸೌತ್ ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಭಾಗದಲ್ಲಿ, ನಮ್ಮ ಭಾಗದಲ್ಲಿ ಅಘೋರಿಗಳು ಅನ್ನೋ ಒಂದು ಅರ್ಥಕ್ಕೆ ಅವರು ಸ್ವಲ್ಪ ತಿಳ್ಕೊಂಡಿರೋದಿಲ್ಲ. ಅವರು ಏನಂತಾರೆ, ನಮ್ಮ ವೇಷಭೂಷಣಗಳನ್ನ ನೋಡಿದ್ರೆ ಓ ಇವ್ರು ಮಾಟ ಮಾಡೋರು, ಮಂತ್ರ ಮಾಡೋರು ಅಂತ ತಿಳ್ಕೊತಾರೆ. ದಯವಿಟ್ಟು ಆ ರೀತಿ ಅಲ್ಲ. ಏನಂದರೆ ನಾವು ಶಿವಸ್ವರೂಪ, ಶಿವ ಯಾವಾಗ್ಲೂ ಸಹ ರುದ್ರಭೂಮಿಲಿ ಇರ್ತಾರೆ. ಯಾವಾಗ ಅವರು ರುದ್ರಭೂಮಿಲಿ ಇರ್ತಾರೆ, ಅದೇ ರೀತಿ ನಾವು ಸಹ ರುದ್ರಭೂಮಿನಲ್ಲಿ ಸಾಧನೆಗಳನ್ನ ಇಟ್ಕೊಂಡಿರ್ತೀವಿ. ಮತ್ತು ಶಿವನ ಒಂದು ಇನ್ನೊಂದು ಮುಖನೇ ಅಘೋರಿಗಳದು ಅಂತ ಅರ್ಥ. ಸೊ ಈಗ ನಮ್ಮ ಒಂದು ಸಾಧನೆ ಮುಖಾಂತರ ಏನಿರುತ್ತೆ ಅಂತಂದರೆ, ನಾವು ಒಂದು ರೀತಿ ಸೈನಿಕರು ಯಾವ ರೀತಿ ಬಾರ್ಡ್ರಲ್ಲಿ ದೇಶನ ಕಾಯ್ತಾರೆ, ಅದೇ ರೀತಿ ನಾವು ಅಘೋರಿಗಳು ಒಂದು ಸನಾತನ ಧರ್ಮದ ಬಗ್ಗೆ ಮತ್ತು ಒಂದು ಸಂಸ್ಕೃತಿನ ಉಳಿಸೋದ್ರ ಮುಖಾಂತರ, ಮತ್ತು ಜನಗಳಿಗೆ ಅಥವಾ ನಮ್ಮ ಏನು ಒಂದು ವೈಜ್ಞಾನಿಕವಾಗಿ ಪ್ಲಾನೆಟ್ಸ್ಗಳೇ ಆಗಿರಲಿ, ನಕ್ಷತ್ರಗಳು ಆಗಿ ಯಾವುದಕ್ಕೆ ಆಗಿರಲಿ, ಅದನ್ನು ನಾವು ಅಘೋರಿಗಳಿಂದ ಮಾತ್ರ ನಾವು ಒಂದು ಬದಲಾವಣೆ ಮತ್ತು ಚಲಾವಣೆಯನ್ನು ಕೊಡೋದಕ್ಕೆ ಸಾಧ್ಯ. ಏನು ಬೇಕಾದ್ರೂ ಸಹ, ಈಗ ಮೃತ್ಯುಂಜಯ ಆಗಿರೋದೂ ಸಹ ಅಘೋರಿಗಳಿಂದನೇ. ನೀವು ಕೇಳಿರ್ಬೋದು, ನಮ್ಮ ಈಗ ಮಹಾ ಅವತಾರ್ ಬಾಬಾ ಅವರಿಗೆ ಈಗ 2200 ವರ್ಷ. ಸೊ ಅವರು ನನ್ನ ಪ್ರಥಮ ರೇಖಿ ಚಿಕಿತ್ಸೆಯ ಗುರುಗಳು. ಅವರಿಂದ ನನಗೆ ಇನ್ಸಿಯೇಷನ್ಸ್ ಆದಮೇಲೆ ನಾನು ತುಂಬ ಒಂದು 5,000-10,000 ಪೇಷಂಟ್ಸ್ಗಳಿಗೆ ನನ್ನ ಕೈಯಿಂದ ಟ್ರೀಟ್ಮೆಂಟ್ಸ್ ಆಗಿದೆ. ಮತ್ತು ಮಕ್ಕಳಿಲ್ದವ್ರಿಗೆ ಮಕ್ಕಳಾಗಿದೆ, ಮದುವೆ ಆಗಿದೆ, ನಾರ್ಮಲ್ ಡೆಲಿವರೀಸ್ ಆಗಿದೆ, ಕ್ಯಾನ್ಸರ್ ಮತ್ತು ಟ್ಯೂಮರ್ಸ್, ಅದೇ ರೀತಿ ಡಯಾಬಿಟೀಸ್, ಹೆಡ್ಡೇಕ್, ಇವೆಲ್ಲನೂ ಸಹ ನಾನು ವಿತೌಟ್ ಮೆಡಿಕೇಷನ್ಸ್, ಅಂದರೆ ಮೆಡಿಸಿನ್ಸೇ ಇಲ್ಲದೇ ಒಂದು ನನ್ನ ಒಂದು ಚಿಕಿತ್ಸೆ, ರೇಖಿ ಚಿಕಿತ್ಸೆ ಮುಖಾಂತರ, ಹೀಲಿಂಗ್ಸ್ ಮುಖಾಂತರ ಟ್ರೀಟ್ಮೆಂಟ್ ಕೊಟ್ಟಿದ್ದೀನಿ. ಇದೆಲ್ಲ ಸಾಧ್ಯ ಏನು ಅಂತಂದರೆ ನಮ್ಮ ತಪಸ್ಸಿನ ಫಲ ಇರುತ್ತೆ. ನಾನು ಸುಮಾರು 30 ವರ್ಷದಿಂದ ನಾನು ತಪಸ್ಸು ಮಾಡಿ 2 ಸಲ ಜೀವ ಸಮಾಧಿಯಾಗಿ ಬಂದಿರೋದು. ಸೊ ಈ ಜೀವ ಸಮಾಧಿಯಿಂದ ನಾವು ಬಂದ ತಕ್ಷಣ ಏನಾಗುತ್ತೆ, ಒಂದು ವೈಜ್ಞಾನಿಕ ಶಕ್ತಿನ ನಾವು ಅಳವಡಿಸ್ಕೊಂಡಿರ್ತೀವಿ. ಪಂಚಭೂತಗಳ ಒಂದು ಹಿಡಿತ ನಮ್ಮಲ್ಲಿರುತ್ತೆ. ಅದರಿಂದ ನಾವೇನಾಗುತ್ತೆ, ಜನಸಾಮಾನ್ಯರಿಗೆ ಆಗಲಿ ಅಥವಾ ಯಾವುದೇ ರೀತಿಯ ಒಂದು ನಾಗರಿಕರಿಗೆ ಅನುಕೂಲ ಮಾಡ್ತಕ್ಕಂಥ ಶಕ್ತಿ ನಮ್ಮಲ್ಲಿರುತ್ತೆ. ಸೊ ಇದರಿಂದ ನಾವೇನು ಮಾಡ್ತೀವಿ, ನಾವು ಜನಗಳಿಗೆ ಅನುಕೂಲ ಮಾಡಿಕೊಡ್ತಾ ಇರ್ತೀವಿ. ಕೆಲವರು ನಾನು ಚಾನಲ್ಗಳು ನೋಡಿದ್ದೀನಿ. ನಿಮ್ಮ ಚಾನಲ್ಗೆ ನಾನು ಏನು ಸಜೆಷನ್ ಕೊಡ್ತಿದ್ದೀನಿ ಅಂದರೆ, ಈ ಅಘೋರಿಗಳ ಸತ್ಯನ ಯಾರು ಹೇಳ್ಕೊಳ್ಳಲ್ಲ. ಅವರು ಅರ್ಧ ಹೇಳಿರ್ತಾರೆ ಯೂಟ್ಯೂಬ್ ಚಾನಲ್ಗಳಲ್ಲಿ, ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಹೆಣ ತಿಂತಾರಂತೆ, ಸ್ಮಶಾನದಲ್ಲಿ ಕೂತಿರ್ತಾರಂತೆ, ಹೆಣದ ಮೇಲೆ ಕೂತ್ಕೊತಾರಂತೆ, ಮತ್ತು ಹೆಣಗಳ ಜೊತೆ ಸಂಭೋಗ ಮಾಡ್ತಾರೆ, ಅವರು ಮಾಂಸ ತಿಂತಾರೆ, ಮತ್ತು ಮದಿರಾ ಅಂದರೆ ಡ್ರಿಂಕ್ಸ್ ತಗೋತಾರೆ, ಇವೆಲ್ಲದನ್ನೂ ಸಹ ಹೇಳಿ ಒಂದು ಕೆಟ್ಟ ಅಭಿಪ್ರಾಯನ ಪಡಿಸಿರ್ತಾರೆ. ಸೊ ಅದರಿಂದ ಒಂದು ಸೈಂಟಿಫಿಕಲಿ ನಾವು ರುದ್ರಭೂಮಿಲಿ ಕೂತ್ಕೊಳ್ಳೋದು ಒಂದು ಸೈನ್ಸ್ ಪ್ರಕಾರ ಅದು ಒಂದು ಉಪಯೋಗ ಇರುತ್ತೆ. ನನಗೇನಾದರೂ ನಿಮ್ಮ ಚಾನಲ್ ಮುಖಾಂತರ ನಾನು ಮೊದಲಿಂದನೂ ಹೇಳ್ತಿದ್ದೀನಿ, ಒಂದು ಜನಗಳಿಗೆ ಒಂದು ಹಿತ ನುಡಿ ಅಥವಾ ಒಂದು ಒಳ್ಳೆ ಸಜೆಷನ್ಸ್ನ ನಾವು ಮುಖಾಂತರ ಕೊಡೋಣ. ಈಗ ನಾವು ನಾನು ಚಿತ್ತಾಭಸ್ಮ ಹಚ್ಕೊಂಡೇ ಬಂದಿರೋದು. ಈ ಚಿತ್ತಾಭಸ್ಮದಲ್ಲಿ 64 ಶಕ್ತಿ ಅಂಶಗಳು ಇದ್ದಾವೆ. 64 ಕಾಯಿಲೆನ ವಾಸಿ ಮಾಡುವಂಥ ಶಕ್ತಿ ಚಿತಾಭಸ್ಮದಲ್ಲಿದೆ. ಸೊ ಎಲ್ಲರೂ ಹೇಳ್ತಾರೆ, ಈಗ ಕೆಲವ್ರು ಕೇಳಿರ್ಬೋದು, ಮೆಡಿಸನ್ಸ್ಗಳಿಗೆ ನಾವು ಹ್ಯೂಮನ್ ಬೋನ್ಸ್ನ ಹಾಕ್ತಾರೆ ಅಂತ ಕೇಳಿರ್ತೀರ. ಅದೇ ರೀತಿ ನಾವು ಚಿತಾಭಸ್ಮನ ನಾವು ಮೆಡಿಕಲ್ಲಿ ಆಗಿ ಪ್ರೂವ್ ಮಾಡಿ, ಸೈಂಟಿಫಿಕಲಿ ಆಗಿ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮುಖಾಂತರ ತಗೊಂಡು ಚಿತಾಭಸ್ಮನ ಹಚ್ಕೊಳ್ತೀವಿ. ಅದೇ ರೀತಿ ನಾವು ಸ್ಮಶಾನದಲ್ಲಿ ಕೂತಿರ್ತೀವಿ. ರುದ್ರಭೂಮಿಲಿ ಯಾಕೆ ಕೂತಿರ್ತೀವಿ ಅಂತಂದರೆ ಯಾವುದನ್ನೂ ಸಹ ತಾಮಸಿಕ
ತಾಮಸಿಕವಾಗಿ ಆಗಲಿ ಒಂದು ಶಕ್ತಿ ಅನ್ನೋದೇ ಆಗಲಿ, ಆ ಶಕ್ತಿ ನಮಗೆ ರುದ್ರಭೂಮಿಲಿ ಬರುತ್ತೆ. ಮನುಷ್ಯನಿಗೆ ಸಹಜವಾಗಿ ಬಂದ ತಕ್ಷಣ ತಾಯಿ ಗರ್ಭದಿಂದ ಬಂದ ಮೇಲೆ ಪ್ರಪಂಚದಲ್ಲಿ ಅವನು ಬೆಳೆದು ತದನಂತರ ಅವನು ಸಾವನ್ನಪ್ಪಿದ ಮೇಲೆ ಹೋಗೋದು ರುದ್ರಭೂಮಿಗೆ. ಸೊ ಆ ರುದ್ರಭೂಮಿನಲ್ಲಿ ಏನು ಹೇಳ್ತಾರೆ, ಶಿವ ನೆಲೆಸಿರ್ತಾನೆ ಅಂತ ಕರೀತಾರೆ. ಸೊ ಅದೇ ರೀತಿ ನಾವು ರುದ್ರಭೂಮಿನಲ್ಲಿ ಒಂದು ಸಾಧನೆ ಅಂತ ಇರುತ್ತೆ. ಇದನ್ನೆಲ್ಲ ನಾನು ಕ್ರಮೇಣವಾಗಿ ಪಾಯಿಂಟ್ ಟು ಪಾಯಿಂಟು ಜನಗಳಿಗೆ ತಿಳಿಸ್ಬೇಕು ಅಂತ ನನ್ನ ಆಸೆ ಇದೆ. ಈ ಸಾಧನೆ ಮತ್ತು ಅಘೋರಿಗಳ ಬಗ್ಗೆ ಇರ್ತಕ್ಕಂಥ ಒಂದು ಅಭಿಪ್ರಾಯನ ನಾವು ಬೇಕಾದ್ರೆ ಒಂದು ಎಪಿಸೋಡ್ ಅಂತ ಮಾಡೋಣ, ಜನಗಳಿಗೆ ಅದ್ರ ಬಗ್ಗೆ ಉಪಯೋಗ ಕೊಡೋಣ, ಎಲ್ರಿಗೂ ಒಳ್ಳೆಯದಾಗೋ ಥರ ಮಾಡೋಣ ಅನ್ನೋದು ನನ್ನ ಆಸೆ ಇದೆ. ಅದನ್ನು ನಾವು ಮಾಡೋಕ್ಕೆ ಅವಕಾಶ ಮಾಡಿಕೊಟ್ರೆ ನಮ್ಮಲ್ಲಿರೋ ಒಂದು ಸೇವೆನ ನಾವು ಈ ಚಾನಲಲ್ಲಿ ಮುಖಾಂತರ ಮಾಡೋಣ ಅಂತ ಇದ್ದೀನಿ. ಸೊ ಅಘೋರಿಗಳ ಬಗ್ಗೆ ನೀವು ತಿಳ್ಕೊಬೇಕು ಅಂತಂದರೆ, ಈಗ ನಾನು ಮೃತ್ಯುಂಜಯ ಆಗಿರೋದು, ಸಾವಿಲ್ಲ, ಸಾವನ್ನು ಗೆಲ್ಲುವುದು ಹೇಗೆ ಅನ್ನೋದೇ ಒಂದು ಸಬ್ಜೆಕ್ಟ್ ಇದೆ. ಆ ಸಾವನ್ನು ಗೆಲ್ಲಬೇಕಾದ್ರೆ ಏನು ಮಾಡಬೇಕು ಅನ್ನೋದು ಇದೆ. ಅದನ್ನೆಲ್ಲನೂ ಸಹ ನಾನು ಜನಸಾಮಾನ್ಯರಿಗೆ ತಿಳಿಸ್ಕೊಡ್ತೀವಿ. ಸೊ ಒಂದು ಮುಂದಿನ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ನೋಡೋಣ. ನೋಡಿ ಆ ಅಭಿಪ್ರಾಯ ನೀವು ಅಘೋರಿಗಳ ಬಗ್ಗೆ ಎಲ್ಲ ತಿಳ್ಕೊಂಡು ಅದ್ರ ಬಗ್ಗೆನೇ ನಾವು ಒಂದು ಸಂಶೋಧನೆ ಮಾಡಿಸೋಣ ಅಂತ ಇದ್ದೀನಿ. ನಾವು ಈಗ ರವಿಕುಮಾರ್ ಅವರಿಗೆ, ನಾಗರಾಜ್ ಅವರಿಗೆ, ಶ್ರೀನಿವಾಸ್ ಅವರಿಗೆ ಆ ವಿಚಾರ ಮಾತಾಡಿ ನಾವು ಮುಂದಕ್ಕೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಧನ್ಯವಾದಗಳಮ್ಮ. ನಿಮ್ಮಷ್ಟಕ್ಕೆ ನೀವೇ ನಿಮ್ಮ ಇಚ್ಛೆಯಿಂದ ಕಾರ್ಯಕ್ರಮ ಮಾಡಿಕೊಡ್ತೀವಿ ಅಂತ ಹೇಳಿದ್ರೆ ಅದು ನಮ್ಮ ಅದೃಷ್ಟ. ಖಂಡಿತ ಎಲ್ಲ ಒಂದು ಮಟ್ಟಕ್ಕೆ ಕಾರ್ಯಕ್ರಮಗಳು ಕೂತ್ಕೊಂಡಾಗ ತಮ್ಮನ್ನು ಮತ್ತೊಮ್ಮೆ ಕರೆದು ಇಲ್ಲಿ ವಿಶೇಷ ಕಾರ್ಯಕ್ರಮದೊಂದಿಗೆ ವಿವರಣೆಗಳೊಂದಿಗೆ ಅಘೋರಿಗಳ ಲೈಫ್ ಸ್ಟೈಲ್ನ ತಿಳಿಸುವಂಥ ಪ್ರಯತ್ನ ಮಾಡೋಣ. ಹಾಗೆ ಜನಗಳಲ್ಲಿ ಒಂದು ಒಳ್ಳೆಯ ಅಭಿಪ್ರಾಯ ಮೂಡಿಸೋಣ. ಆಮೇಲೆ ಇನ್ನೊಂದು ವಿಚಾರ ಏನು ಅಂತಂದರೆ, ಅಘೋರಿಗಳು ಆತ್ಮಗಳ ಜೊತೆ ಮಾತಾಡ್ತಾರೆ ಅನ್ನೋದೊಂದು ವಿಷಯ ಇದೆ. ಸೊ ಇದೇ ರೀತಿ ನಾವು ಅಂದರೆ 200 ವರ್ಷ, 300 ವರ್ಷ, 400 ವರ್ಷ ಹಿಂದಿನ ಆತ್ಮಗಳ ಜೊತೆ ಮಾತಾಡಿ ಆ ಆತ್ಮಗಳಿಂದ ಜನಗಳಿಗೆ ಏನು ತೊಂದರೆ ಆಗ್ತಾಯಿದೆ ಅಥವಾ ಅವ್ರ ಫ್ಯಾಮಿಲಿಗೆ ಏನು ತೊಂದರೆ ಆಗ್ತಾಯಿದೆ ಅನ್ನೋದು ಒಂದು ಶಕ್ತಿ ನಮ್ಮ ಮುಖಾಂತರ ಆಗ್ತಾಯಿದೆ. ಸೊ ಅದರ ಅವಕಾಶನೂ ಸಹ ಎಲ್ಲರೂ ಪಡ್ಕೋಬೇಕು. ಅದರದ್ದೇ ಒಂದು ಕಾರ್ಯಕ್ರಮನ ಈಗ ಜನ್ಮಾಂತರ ಅಂತ ಎಲ್ಲ ಕಡೆ ಮಾಡ್ತಿದ್ದಾರೆ. ಸೊ ಜನ್ಮಾಂತರಕ್ಕೂ ಮತ್ತು ಈ ನಾವು ಮಾಡೋ ಸಬ್ಜೆಕ್ಟ್ಗೂ ಡಿಫ್ರೆನ್ಸ್ ಇದೆ. ಸೊ ಇದರಲ್ಲಿ ಟೋಟಲ್ ಡಿಫ್ರೆನ್ಸ್ ಕಾರ್ಯಕ್ರಮಗಳೇ ಇರ್ತವೆ. ಸೊ ಅದನ್ನ ಅವಕಾಶ ನೀವೆಲ್ಲ ಪಡ್ಕೋಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು ಅಮ್ಮ. ನಮ್ಮ ಮುಖ್ಯಸ್ಥರಾದ ಶ್ರೀನಿವಾಸ್ ಅವರು ಈಗ ಅಘೋರಿ ಮಾತು ಒಂದು ಸಣ್ಣ ಸನ್ಮಾನದೊಂದಿಗೆ ಮುಂದುವರಿಸ್ತಾ ಇದ್ದಾರೆ. ವೀಕ್ಷಕರೇ, ಇಷ್ಟೊತ್ತವರೆಗೂ ಹೇಳ್ತಾ ಇದ್ರಿ ಅಘೋರಿ ಮಾತು ಅವರು ಅವರ ವಿಶೇಷ ಕಾರ್ಯಕ್ರಮಗಳನ್ನ ಹೇಳ್ತೀನಿ, ವಿಶೇಷ ಕಾರ್ಯಕ್ರಮಗಳು ಮಾಡ್ತೀನಿ ಅಂತ. ನಾವು ಈ ಅಘೋರಿತನ ಅನ್ನೋದರ ಬಗ್ಗೆ ನಾನೊಂದು ಅನುಭವನ ನಾನು ಹೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಾನು ಹೆಚ್ಚು ಕಡಿಮೆ ಅಂದರೆ ಅಮ್ಮನವ್ರನ್ನ ಭೇಟಿಯಾಗೋದಕ್ಕೆ ಮುಂಚೆನೇ ನಾನು ಅಘೋರಿಗಳ ಬಗ್ಗೆ ಒಂದು ರಿಸರ್ಚ್ ಮಾಡ್ತಿದ್ದೆ. ಒಂದು ಜರ್ನಲಿಸಮ್ ರಿಸರ್ಚ್ ಮಾಡ್ತಿದ್ದಾಗ ನನಗೆ ಕಂಡಂತಹದ್ದು ಏನಪ್ಪ ಅಂದರೆ, ನಾವೆಲ್ಲ ಅಂದ್ಕೊಳ್ತಿದ್ವಿ ಅಘೋರಿಗಳು ಏನು ಎಲ್ಲ ಅದೇ ಅಮ್ಮ ಹೇಳ್ದಂಗೆ ಮನುಷ್ಯರ ದೇಹ ತಿಂತಾರೆ, ಮೃತ ದೇಹ ತಿಂತಾರೆ, ಅದ್ರ ಮೇಲೆ ಕೂತ್ಕೊಳ್ತಾರೆ, ಪೂಜೆ ಮಾಡ್ತಾರೆ. ಈಗ ಅಮ್ಮ ಅದೇ ಹೇಳಿದರು, ಸೈಂಟಿಫಿಕ್ಕಾಗಿ ಎಲ್ಲದಕ್ಕೂ ಒಂದು ರೀಸನ್ ಇರುತ್ತೆ ಅಂತ. ಒಂದು ಕುಂಭಾಭಿಷೇಕ ಅಂತ ನೀವು ನೋಡಿರ್ತೀರಾ, ಕುಂಭಾಭಿಷೇಕ ಅಂತ ಕೇಳಿರ್ತೀರ ನೋಡದೇ ಇರೋರು. ಮಹಾಕುಂಭಾಭಿಷೇಕ ಅಲ್ಲಿ ಪ್ರಥಮ ಸ್ಥಾನ ಅಂತ ಮಾಡೋದು ಸ್ನಾನ, ಅಂದರೆ ಆ ಗಂಗಾ ನದಿಯಲ್ಲಿ ಪ್ರಥಮ ಸ್ನಾನ. ಆ ಪ್ರಥಮ ಸ್ಥಾನನೂ ಬಂದು ಅಘೋರಿಗಳಿಗೆ ಮಾತ್ರ ಇರುತ್ತೆ. ಅದು ಎಂಥ ಪಂಡಿತರಾಗಿರಲಿ, ಎಂಥ ವಿದ್ವಾಂಸರಾಗಿರಲಿ, ಎಂಥ ಪರಿಣಿತರಾಗಲಿ, ಅವರಿಗೆ ಅಲ್ಲಿ ಪ್ರಥಮ ಸ್ಥಾನ ಇರೋದಿಲ್ಲ. ಅಘೋರಿಗಳ ಮೊದಲ ಸ್ಥಾನ. ಎಲ್ಲ ಅಘೋರಿಗಳು ತಮ್ಮ ಜಟೆಯನ್ನು ತೆಗೆದು ಅದರಲ್ಲಿ ಮೊದಲನೇ ಸ್ನಾನ ಮಾಡ್ತಾರೆ. ಆಗ ನೋಡಬೇಕು, ಲಕ್ಷ ಈಶ್ವರನನ್ನು ಒಂದೇ ಗಂಗೆಯಲ್ಲಿ ನೋಡೋದಂಥ ಅನುಭವ ಸಿಗುತ್ತೆ. ಆ ಥರದ ಅನುಭವದಲ್ಲಿ ಪಡೆದಂತಹ ಒಬ್ಬ ಅಘೋರಿ ನಮ್ಮ ಜೊತೆ ಇವತ್ತು ನಮ್ಮ ವಾಹಿನಿಯಲ್ಲಿದ್ದಾರೆ ಅಂದರೆ ಇದು ತುಂಬ ಅದೃಷ್ಟದ ಸಂಗತಿ. ಆಮೇಲೆ ಈ ವಾಹಿನಿ ಮೂಲಕ ಎಲ್ಲರಿಗೂ ಆ ಅಘೋರಿಯ ಆಶೀರ್ವಾದ ಸಿಕ್ಕಿದೆ. ಹಾಗೆ ಅಘೋರಿಗಳ ಬಗ್ಗೆ ಇದ್ದಂಥ ಒಂದು ಭಿನ್ನಾಭಿಪ್ರಾಯ ಕೂಡ ಆಗಿದೆ ಅಂತ ಅಂದ್ಕೊಳ್ತಾ ಈಗ ಅವ್ರಿಗೊಂದು ಸಣ್ಣ ಸನ್ಮಾನವನ್ನು ನಮ್ಮ ವಾಹಿನಿ ಪರವಾಗಿ ಮಾಡ್ತಾಯಿದ್ದೀವಿ.